ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಸೂಪರ್ ಆಗಿರ್ತೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ಇಷ್ಟು ಮಲ್ಲಿಗೆ ಹೂವು ನಮ್ಮ ಟೆರಸ್ ಗಾರ್ಡನಲ್ಲಿ ನಮಗೆ ಸಿಕ್ಕಿರೋದು. ಕಟ್ಟಿದ್ರೆ ಒಂದು ಅರ್ಧ ಮೊಳ ಆಗಿದೆ. ನೋಡ್ಬೋದು, ಈ ಥರ ಮಾಡಿದ್ದೀನಿ. ಹಾಗೆ ನನ್ನ ಹಸ್ಬೆಂಡು ಕಾರ್ ವಾಶ್ ಮಾಡ್ತಾ ಇದ್ದಾರೆ. ನಾವು ಸ್ವಲ್ಪ ಇವತ್ತು ಹೊರಗೆ ಹೋಗಬೇಕು, ಒಂದು ಫಂಕ್ಷನ್ ಇದೆ ಅಟೆಂಡ್ ಮಾಡೋಕ್ಕೆ. ಹಾಗಾಗಿ ನನ್ನ ಹಸ್ಬೆಂಡು ಕಾರ್ ವಾಶ್ ಮಾಡಿ ರೆಡಿ ಮಾಡ್ಕೋತಾ ಇದ್ದಾರೆ. ಹಾಗೆ ಸ್ವಲ್ಪ ಮಿಸ್ಟರ್ ಡಿಸ್ಟರ್ಬೆನ್ಸ್ ಕೂಡ ಆಗಿದ್ದಾರೆ ಇವತ್ತು. ಮಿಸ್ಟರ್ ಡಿಸ್ಟರ್ಬೆನ್ಸ್ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ, ಕಾರ್ ತೊಳಿ ಅಂತ. ಇವಾಗ ನಾನು ಹೋಗಿ ಜಾಯಿನ್ ಆಗಬೇಕು. ಓಕೆ, ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ಓಕೆ ಗಾಯ್ಸ್, ತಡ ಮಾಡದಂತೆ ವಿಡಿಯೋ ಶುರು ಮಾಡೋಣ ಬನ್ನಿ. ವೆಲ್ಕಮ್ ಟು ಮೈ ಚಾನಲ್. ಸೊ ಕಾರ್ ವಾಶ್ ಮಾಡೋಕ್ಕಂತೂ ಸ್ಟಾರ್ಟ್ ಮಾಡಿದ್ರು. ನಾನು ಹೋಗಿ ಸ್ವಲ್ಪ ವಾಟರ್ ತಂದು ಕೊಡೋದು, ಆ ಥರ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದೆ ಅಷ್ಟೇ. ಫುಲ್ ಕಾರ್ ವಾಶ್ ಮಾಡೋಕ್ಕೆಲ್ಲ ಏನೂ ಹೆಲ್ಪ್ ಮಾಡಿಲ್ಲ. ಹಾಗೆ ಈ ಥರ ಕೆಲವೊಂದು ಸಣ್ಣ ಪುಟ್ಟ ಕೆಲಸನ ಇಬ್ಬರು ಸೇರಿ ಮಾಡೋದ್ರಿಂದ ಜೊತೆಲಿ ಟೈಮ್ ಸ್ಪೆಂಡ್ ಮಾಡ್ದಂಗೆ ಕೂಡ ಆಗುತ್ತೆ, ಕೆಲಸ ಕೂಡ ಆಗುತ್ತೆ. ನನ್ನ ಹಸ್ಬೆಂಡ್ ಅಂತೂ ನನ್ನ ಫುಲ್ ರೇಕ್ಸ್ ಆಗ್ತಾಯಿದ್ರು. ನೀನೇನು ಕೆಲಸ ಮಾಡ್ತಾಯಿಲ್ಲ, ಜಸ್ಟ್ ವಿಡಿಯೋ ಆನ್ ಮಾಡಿಟ್ಬಿಟ್ಟು ಕೆಲಸ ಮಾಡೋ ಥರ ತೋರಿಸ್ತಾ ಇದೆಯಾ ಹಾಗೆ ಹಿಂಗೆ ಅಂತ. ನಾನು ಏನು ಅಷ್ಟೊಂದು ಕೆಲಸ ಮಾಡಿರಲಿಲ್ವಲ್ಲ, ಹಾಗಾಗಿ ನಾನು ಏನು ಹೇಳೋಕ್ಕೋಗಿಲ್ಲ, ಸುಮ್ಮನೆ ಅದೇ. ನಾವಿಲ್ಲಿ ಕಾರ್ ವಾಶ್ ಮಾಡ್ತಾಯಿದ್ವಿ. ನಮ್ಮ ಮನೇಲಿ ನಾವು ಮುದ್ದು ಮರಿನ ಇಟ್ಕೊಂಡಿದ್ದೀವಿ. ಆ ಮುದ್ದು ಮರಿಗೆ ನಾವು ಕಾರ್ ವಾಶ್ ಮಾಡುವಾಗ ಏನೋ ಗೇಟಿಗೆ ಟೈ ಮಾಡಿಬಿಟ್ಟಿದ್ವಿ. ಅದು ಬಂದು ನೀರಲ್ಲೆಲ್ಲ ಒದ್ದೆ ಆಗಿರುತ್ತಲ್ಲ, ಮಣ್ಣು ಮಾಡ್ಕೊಳ್ಳುತ್ತೆ ಅಂತ. ಅದಕ್ಕೆ ಆಗ್ತಾಯಿಲ್ಲ ಅಲ್ಲಿ ಕೂರೋಕ್ಕೆ. ಅದು ಬಂದುಬಿಡ್ಬೇಕು ನೋಡಿ. ಅವಳು ಹೆಂಗೆ ಮಾಡ್ತಿದ್ದಾಳೆ ನೋಡಿ, ನನ್ನ ಬಿಡಿ, ನಾನು ಬರಬೇಕು ಅಂತ ಅವಳಿಗೆ. ಅವಳ ಕಷ್ಟ ನೋಡೋಕ್ಕಾಗದೆ ಈ ತರಲೆನ ಸರಿ ವಾಕಿಂಗ್ ಆದರೂ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ವಾಕಿಂಗಿಗೆ ಅಂತ ಕರ್ಕೊಂಡು ಹೋಗ್ತಾಯಿದ್ನ. ಅವಳು ಬೆಲ್ಟ್ ಅವಳಿಗೆ ಇಟ್ಕೊಂಡು ಹೋದರೆ ಇಷ್ಟ ಆಗಲ್ಲ, ಬೆಲ್ಟ್ ಬಿಟ್ಬಿಡ್ಬೇಕು, ಅವಳೇ ಬಾಯಲ್ಲಿ ಕಚ್ಕೊಂಡು ಬರ್ತಾಳೆ. ಸರಿ ಅಂತ ಬಿಟ್ಟರೆ ನಮ್ಮ ಮನೆ ಹತ್ರ ಸ್ಟ್ರೀಟ್ ಡಾಗ್ಸ್ ಇದೆಯಲ್ಲ, ಅದ್ರ ಹಿಂದೆ ಓಡೋಗ್ತಾ ಇದ್ದಾಳೆ. ಅದು ಫುಲ್ಲು ಅಂದರೆ ಅದು ಎಲ್ಲೆಲ್ಲೋ ಓಡಾಡುತ್ತಲ್ಲ, ಅಲ್ಲೆಲ್ಲ ಹೋಗ್ತಾ ಇದ್ದಾಳೆ. ಆಮೇಲೆ ಓಕೆ ಅಂತ ಬೈದ್ಬಿಟ್ಟು ಕರ್ಕೊಂಡು ಬಂದು ನಾನೇ ಬೆಲ್ಟ್ ಇಟ್ಕೊಂಡು ವಾಕಿಂಗ್ ಮಾಡಿಸ್ಕೊಂಡು ಬಂದೆ. ಆ್ಯಂಡ್ ಇನ್ನೊಂದೇನಂದರೆ, ಇವಳಿಗೆ ನನಗಿನ್ನ ನನ್ನ ಹಸ್ಬೆಂಡ್ ಅಂದ್ರೇ ಇಷ್ಟ. ನಾನು ನನ್ನ ಹಸ್ಬೆಂಡ್ ಏನಾದರೂ ಹೋದರೆ ಅವಳನ್ನ ಹತ್ರ ಬರೋದೇ ಇಲ್ಲ. ನಾನು ಇದ್ದೀನಿ ಅಂತ ಕೂಡ ನಾನು ನೋಡೋಲ್ಲ. ಫಸ್ಟ್ ನನ್ನ ಹಸ್ಬೆಂಡ್ ಹತ್ರ ಹೋಗ್ಬಿಡ್ಬೇಕು ಅವಳು. ನನ್ನ ಹಸ್ಬೆಂಡ್ ಚೆನ್ನಾಗಿ ಆಟ ಆಡಿಸ್ತಾರಲ್ಲ, ಹಾಗಾಗಿ ಅವಳಿಗೆ ನನ್ನ ಹಸ್ಬೆಂಡ್ ಅಂದ್ರೇ ತುಂಬ ಇಷ್ಟ. ನೆಕ್ಸ್ಟ್ ಅವಳನ್ನ ವಾಕ್ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ನೆಕ್ಸ್ಟ್ ರೆಡಿ ಆಗೋಣ ಅಂದ್ಬಿಟ್ಟು ನಾನು ಹೋದೆ. ತೋರಿಸ್ತೀನಿ ನಿಮಗೆ ನಾನು ಯಾವ ಔಟ್ಫಿಟ್ ಹಾಕ್ಕೊತಾ ಇದ್ದೀನಿ ಅಂತ. ನಾನಿವತ್ತು ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಈ ಪಿಂಕ್ ಸ್ಯಾರಿ, ಇದು ಸೇಮ್ ಬ್ಲೌಸ್ ಕಲರು ಸೇಮ್ ಇದೆ. ಸೊ ಆ ಸ್ಯಾರಿನ ವೇರ್ ಮಾಡಿದೆ. ನಾನು ವೇರ್ ಮಾಡಾದಮೇಲೆ ನನ್ನ ಲುಕ್ ಹೇಗಿತ್ತು, ನಾನು ಹೇಗೆ ರೆಡಿಯಾಗಿದೆ ಅದನ್ನು ಕೂಡ ತೋರಿಸ್ತೀನಿ. ಹಾಗೆ ನೀವು ಯಾರಾದರೂ ಈ ವಿಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೀನಿ. ಹಾಗೆ ಇವಾಗ ನೀವು ನೋಡ್ಬೋದು ನಾನು ಯಾವ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಅಂತ. ತುಂಬ ಬೇಸಿಕ್ಕಾಗಿ ರೆಡಿಯಾಗಿದೆ, ಯಾಕಂದರೆ ಬಿಸಿಲು ಅಲ್ವಾ, ಶೆಕೆಲಿ ಆಗಲ್ಲ ಮೇಂಟೈನ್ ಮಾಡೋಕ್ಕೆ ಅಂತ. ಹಾಗೆ ನಾನು ಫಂಕ್ಷನ್ ವೀಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ, ನನಗೆ ಸ್ಯಾರಿ ಎಲ್ಲ ಹಾಕ್ಕೊಂಡು ಬಿಸಿಲಲ್ಲಿ ಕ್ಯಾರಿ ಮಾಡೋಕ್ಕಾಗಲೇ ಇಲ್ಲ. ಸೊ ಹಾಗಾಗಿ ನಾನು ಫಂಕ್ಷನ್ದೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಸೊ ನಾನು ಈವ್ನಿಂಗ್ ಏರ್ ಕಟ್ಟಿಗೆ ಹೋಗಿದ್ದೆ. ಅದ್ರ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ದಯವಿಟ್ಟು ಆ ವಿಡಿಯೋನ ನೋಡಿ, ನಿಮಗೆ ಸಿಕ್ಕಾಬಟ್ಟೆ ಹೆಲ್ಪ್ಫುಲ್ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ಒಳ್ಳೆ ಸರ್ವಿಸ್ ಸಿಗೋ ಜಾಗನ ನಾನು ಇದರಲ್ಲಿ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.